ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 7ನೇ ವಾಕ್ಯ. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದು ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಮೇಲೆ ಶತ್ರುಗಳು ಯಾವ ರೀತಿ ಬರುತ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ಳೋದಾದ್ರೆ, ಒಂದು ಉದಾಹರಣೆಗೆ ನಾನು ತೆಗೆದುಕೊಳ್ಳುತ್ತೇನೆ. ಸೇವಕರ ಜೀವಿತದಲ್ಲಾಗಿರಬಹುದು, ವಿಶ್ವಾಸಿಗಳ ಜೀವಿತದಲ್ಲಾಗಿರ್ಬೋದು, ಅಥವಾ ಯಾರಾದರೂ ಕ್ರೈಸ್ತರು, ನಿಜವಾದ ಕ್ರೈಸ್ತರು ಎನ್ನುಕೊಳ್ಳುವಂತ, ಕ್ರಿಸ್ತನಿಗೋಸ್ಕರ ಸೇವೆ ಮಾಡುವಂತ ಯಾರೆಲ್ಲ ಇರ್ತಾರೋ ಅಂತವ್ರ ವಿಷಯದಲ್ಲಿ ಶತ್ರು ಏನ್ ಮಾಡ್ತಾನಂದ್ರೆ, ಶತ್ರು ಅಂದ್ರೆ ಯಾರು? ಸೈತಾನನು. ಈ ಲೋಕದ ಅಧಿಪತಿಯಾದ ಸೈತಾನನು ಏನ್ ಮಾಡ್ತಾನಂದ್ರೆ, ಅವನು ನಮ್ಮನ್ನ ಬೆಳೆಸಬೇಕು, ಹೇಗಾದ್ರೂ ನಮ್ಮನ್ನ ಕೆಡವಬೇಕು. ಇವನು ದೇವರ ರಾಜ್ಯದ ಕಡೆಗೆ ಅನೇಕರನ್ನ ಸೆಳೀತಾ ಇದ್ದಾನೆ. ದೇವರ ರಾಜ್ಯದ ಕಡೆಗೆ ಇವನು ಅನೇಕರನ್ನ ನಡೆಸ್ತಾ ಇದ್ದಾನೆ, ಸ್ವಾರ್ಥ ಸಾರ್ತಾ ಇದ್ದಾನೆ, ಬಲಪಡಿಸ್ತಾ ಇದ್ದಾನೆ. ಆದ್ರಿಂದ ಇವನನ್ನ ನಾವು ಕೆಡವಿ ಬಿಟ್ರೆ ಸಾಕು, ಇವನನ್ನ ನಾವು ಹೊಡೆದು ಬಿಟ್ರೆ ಸಾಕು, ಇವನನ್ನ ನಾವು ಕೆಳಗಡೆ ಬೀಳಿಸ್ಬಿಟ್ರೆ ಸಾಕು, ನಾವೆಲ್ಲವನ್ನ ಗೆದ್ದು ಬಿಡುತ್ತೇವೆ ಅಂತ ಹೇಳಿ ಸೈತಾನನ ಯೋಜನೆ ಹಾಕಿಕೊಂಡು ನಮ್ಮನ್ನ ಬೀಳಿಸುವುದಕ್ಕೋಸ್ಕರ, ನಮ್ಮನ್ನ ಕೆಡವುವುದಕ್ಕೋಸ್ಕರ, ನಮ್ಮನ್ನ ಕೆಳಗಡೆ ತಳ್ಳುವುದಕ್ಕೋಸ್ಕರ ಸೈತಾನನು ಯಾವಾಗಲೂ ಆತನು ಯುದ್ಧ ಮಾಡುವವನಾಗಿ ನಮ್ಮ ಹಿಂದುಗಡೆ ಇರ್ತಾನೆ. ಆದರೆ ಪ್ರಿಯ ದೇವರ ಮಕ್ಕಳೇ, ನಮಗೆ ಯುದ್ಧ ಮಾಡುವ ಸೈತಾನನ ಕಣ್ಣುಗಳು ನಮ್ಮ ಮೇಲೆ ಇರುತ್ತದೆ. ನಮ್ಮ ವಿರುದ್ಧವಾಗಿ ಸೈತಾನನು ಯುದ್ಧ ಮಾಡುತ್ತಾನೆ. ಆದರೆ ನಾವು ಒಬ್ಬಂಟಿಗರಾಗಿ ನಿಂತಿರುತ್ತೇವೆ. ಆದರೆ ನಮ್ಮ ಪರವಾಗಿ ಯೆಹೋವನೆಂಬ ಕರ್ತನು ಯುದ್ಧ ಮಾಡುವಾಗ ಈ ಸೈತಾನನ್ ಏನ್ ಮಾಡ್ತಾನಂತೆ ನೋಡ್ರಿ, ಅವನು ಒಂದು ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಗಳಿಂದ ಓಡಿ ಹೋಗುವರು. ಪ್ರಿಯ ದೇವರ ಮಕ್ಕಳೇ, ಈ ಸೈತಾನನು ಒಂದು ದಾರಿಯಿಂದ ಅಂದ್ರೆ ಒಂದು ಮಾರ್ಗದಿಂದ ಅವನು ನಮ್ಮ ಮೇಲೆ ಯುದ್ಧಕ್ಕೆ ಬರಬಹುದು. ನಮ್ಮನ್ನ ಕೆಡುವುದಕ್ಕೆ, ನಮ್ಮನ್ನ ಬೇಳಿಸುವುದಕ್ಕೆ, ನಮ್ಮನ್ನ ಸೋಲಿಸುವುದಕ್ಕಾಗಿ ಅವನು ಬರಬಹುದು. ಆದರೆ ನಮ್ಮ ಪರವಾಗಿ ಯೆಹೋವನು ಇರುವುದರಿಂದ, ದೇವರು ನಮ್ಮ ಸಂಗಡ ಇರುವುದರಿಂದ ಅವರು 7 ದಾರಿಯಿಂದ ಓಡಿ ಹೋಗುತ್ತಾರೆ. ಯಾಕೆಂದ್ರೆ ಪ್ರಿಯರೇ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನೆಂಬುದಾಗಿ. ನಮ್ಮ ಮೇಲೆ ಯಾವ ಶತ್ರುಗಳು ಬಂದರೂ ಕೂಡ, ಯಾವ ರೀತಿಯಾದಂತ ಅದು ಯುದ್ಧ ಬಂದರೂ ಕೂಡ ಅವರು ಸೋತು ಹೋಗುವಂತೆ, ಅವರು ಗೆಲ್ಲಲಿಕ್ಕೆ ಆಗಲಾರ್ದ ಹಾಗೆ ದೇವರು ನಮ್ಮ ಸಂಗಡ ಇದ್ದು ಯುದ್ಧ ಮಾಡಿ ನಮಗೆ ಜಯವನ್ನು ಕೊಡುತ್ತಾನೆ. ಯಾಕೆ ನಾನು ಈ ಒಂದು ವಿಷಯವನ್ನು ತೆಗೆದುಕೊಳ್ತಾನೆ ಅಂದ್ರೆ, ಇವತ್ತಿನ ಜೀವಿತದಲ್ಲಿ ಪ್ರಿಯ ದೇವರ ಮಕ್ಕಳೇ, ನಾವು ನೋಡುವಾಗ ಸೇವಕರನ್ನ ಬೆಳೆಸುವುದಕ್ಕೋಸ್ಕರ, ಸೇವೆಯೆಲ್ಲ ಕೆಡುವುದಕ್ಕೋಸ್ಕರ ಸೈತಾನನು ಕುತಂತ್ರದ ರೀತಿಯಲ್ಲಿ ಯೋಜನೆ ಹಾಕಿ ಬರುತ್ತಾನೆ. ನೀವು ಇವತ್ತು ಅನೇಕರನ್ನ ದೇವರ ಕಡೆಗೆ ತಿರುಗಿಸ್ತಾ ಇದ್ದೀರಾ, ಅನೇಕ ವ್ಯಕ್ತಿಗಳನ್ನ ದೇವರ ಬಳಿಯಲ್ಲಿ ತರುತ್ತಾ ಇದ್ದೀರಾ, ದೇವರ ಸಮ್ಮುಖಕ್ಕೆ ನೀವು ತರುತ್ತಾ ಇದ್ದೀರಾ, ಅಥವಾ ಅನೇಕರಿಗೆ ದೇವರ ಸ್ವಾರ್ಥೆಯನ್ನು ಸಾರುತ್ತಾ ಇದ್ದೀರಾ, ಇನ್ನೊಬ್ಬರಿಗೆ ದೇವರನ್ನ ಕುರಿತು ಹೇಳಿ ಬಲಪಡಿಸುತ್ತಿದ್ದೀರಾ. ನಿಮ್ಮ ಮೇಲೆ ಸೈತಾನನ ಕಣ್ಣುಗಳಿದೆ, ನಿಮ್ಮ ಮೇಲೆ ಸೈತಾನನ ಯೋಜನೆ ಇದೆ. ಆದರೆ ಪ್ರಿಯರೇ, ಒಂದು ನೆನಪಿಟ್ಟುಕೊಳ್ಳ್ರಿ, ಸೈತಾನನ ಯೋಜನೆಗಳು ಗೆಲ್ಲಲು ಸಾಧ್ಯವಿಲ್ಲ. ಸೈತಾನನ ಕಣ್ಣುಗಳು ನಮ್ಮ ಮೇಲೆ ಇದ್ದರೂ ಯೆಹೋವನ ಕಣ್ಣುಗಳು ನಮ್ಮ ಮೇಲೆ ಇರುವುದರಿಂದ, ದೇವರು ನಮ್ಮ ಸಂಗಡ ಇರುವುದರಿಂದ ನಮ್ಮಿಂದ ಆ ಸೈತಾನನು ಸೋತು ಹೋಗುವಂತೆ ದೇವರು ಮಾಡುತ್ತಾನೆ. ಅವರು ಒಂದು ದಾರಿಯಲ್ಲಿ ಬರ್ತಾರೆ, ಆದರೆ 7 ದಾರಿಯಲ್ಲಿ ಓಡಿ ಹೋಗುವಂತೆ ಕರ್ತನು ಮಾಡುತ್ತಾನೆ. ಯಾಕೆಂದ್ರೆ ನಮ್ಮೊಡನಿರುವ ದೇವರು ಸರ್ವಶಕ್ತನಾದ ದೇವರು, ನಮ್ಮೊಡನಿರುವ ದೇವರು ಅದು ನೀತಿಯ ದೇವರು, ನಮ್ಮೊಡನಿರುವ ದೇವರು ನಮ್ಮ ಸಂಗಡ ಯುಗಾದ ಸಮಾಪ್ತಿವರೆಗೆ ಇರುವ ದೇವರು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು, ಮಹಾಪರಿಶುದ್ಧನು, ಉನ್ನತನು ಆದ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ, ವಾಕ್ಯವನ್ನು ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡೋ ದೇವರೇ. ಹೌದು ಸ್ವಾಮಿ, ಸೈತಾನನು ನಮ್ಮನ್ನು ಸೋತು ಹೋಗುವಂತೆ ನಾವು ಬೆಳಿಬಾರ್ದು ಅಂತ ಹೇಳಿ ಸ್ವಾಮಿ ಸೈತಾನನು ಬರುತ್ತಾನೆ ಸ್ವಾಮಿ. ಆದರೆ ಕರ್ತನೆ, ನೀವು ನಮ್ಮ ಸಂಗಡ ಇರುವುದರಿಂದ ನಮಗೆ ಭಯವಿಲ್ಲ ದೇವರೇ. ಹೌದು ಸ್ವಾಮಿ, ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದು ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಯಿಂದ ಓಡಿ ಹೋಗುವರು ಎಂಬುದಾಗಿ. ಪ್ರಿಯ ಕರ್ತನೆ, ಹೌದು ಸ್ವಾಮಿ, ನಮಗೆ ವಿರುದ್ಧವಾಗಿ ಯಾವುದೇ ಯುದ್ಧಗಳು ಬರುವುದಾದ್ರೂ, ಯಾವುದೇ ಶಕ್ತಿಗಳು ನಮಗೆ ವಿರುದ್ಧವಾಗಿ ಎದ್ದು ಬಂದರು ದೇವರೇ,
ಅದನ್ನು ಗೆಲ್ಲುವುದಕ್ಕೆ ನಮ್ಮ ಬಲ ಇಲ್ಲ ಸ್ವಾಮಿ, ನಮ್ಮ ಹತ್ರ ಯಾವುದೂ ಇಲ್ಲ ಕರ್ತನೆ. ಆದರೆ ನೀನು ನಮ್ಮ ಸಂಗಡ ಇರುವುದರಿಂದ ಅದನ್ನು ಗೆಲ್ಲುತ್ತೇವೆ ಸ್ವಾಮಿ. ದೇವರೇ, ಯಾವ ಮಾಟ ಮಂತ್ರದ ಶಕ್ತಿಗಳಾಗಿರಲಿ, ಯಾವುದೇ ದುರಾತ್ಮನ ಕಾರ್ಯಗಳಾಗಿರಲಿ, ಯಾವುದೇ ಅಂಧಕಾರ ಬಲವಾಗಿರಲಿ ಸ್ವಾಮಿ, ಅದು ನಮ್ಮ ಮೇಲೆ ಬಂದು ಗೆಲ್ಲಲು ಸಾಧ್ಯವಿಲ್ಲ. ಯಾಕೆಂದ್ರೆ ನಮ್ಮ ಸಂಗಡ ಇರುವ ದೇವರು ಯುದ್ಧ ಶೂರನು. ಆತನು ಅವರನ್ನು ಒಂದು ದಾರಿಯಿಂದ ಬರುವವರನ್ನ 7 ದಾರಿಯಿಂದ ಓಡಿಸುವ ದೇವರು, ಅವರನ್ನ ಸೋತು ಹೋಗುವಂತೆ ಮಾಡುವ ದೇವರು ನಮ್ಮ ಸಂಗಡ ನೀನಿರುವುದಕ್ಕಾಗಿ ಸ್ವಾಮಿ ನಿನಗೆ ಸ್ತೋತ್ರವನ್ನ ಮಹಿಮೆಯನ್ನ ಸಲ್ಲಿಸುತ್ತೇವಪ್ಪ. ಈ ಪ್ರಾರ್ಥನೆ ಲಾಲಿಸು. ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬೊಬ್ಬರೊಟ್ಟಿಗೆ ನೀನು ಮಾತನಾಡು. ಪ್ರತಿಯೊಬ್ಬರ ಜೀವಿತದಲ್ಲಿರುವ ಎಲ್ಲ ಯುದ್ಧಗಳನ್ನು ನೀನು ತೆಗೆದುಹಾಕು ಸ್ವಾಮಿ. ಯಾವ ವಿಷಯದಲ್ಲಿ ಅವರು ಭಯಪಡುತ್ತಿದ್ದಾರೋ, ಯಾವ ವಿಷಯವನ್ನು ಕುರಿತಾಗಿ ಅವರು ಅಂಜುತ್ತಿದ್ದಾರೋ ಸ್ವಾಮಿ, ಅವರೊಟ್ಟಿಗೆ ನೀನು ಇವತ್ತು ಮಾತನಾಡ್ತಾ ಇದ್ದಿ. ನಿಮ್ಮ ಮೇಲೆ ಬರುವ ಶತ್ರುಗಳು ಸೋತು ಹೋಗುವಂತೆ ನಾನು ಮಾಡುವೆನು. ಅವರು ಒಂದು ದಾರಿಯಿಂದ ಬಂದರು, 7 ದಾರಿಯಲ್ಲಿ ಅವರು ಓಡಿ ಹೋಗುವರೆಂಬುದಾಗಿ ನೀನು ಮಾತನಾಡ್ತಾ ಇದ್ದಿ. ಈ ವಾಕ್ಯಕ್ಕಾಗಿ ಸ್ತೋತ್ರ. ಈ ಒಂದು ವಾಕ್ಯವನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.